ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಾನಲ್ ಫುಡ್ ಲಿವೋ. ಎಲ್ಲರಾಗಿದೆ ಕಲರ್ ಚೆನ್ನಾಗಿ ಅನ್ಕೊಂತ ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಿ. ಇವತ್ತೇನಪ್ಪ ಅಂದರೆ ಪ್ರೋಟೀನ್ ಇಂಟರ್ವ್ಯೂ ಮಾಡ್ತಾಯಿದ್ದೀವಿ. ಬನ್ನಿ ನೋಡೋಣ ಬೇಕಾಗಿರೋ ಇಂಟರ್ವ್ಯೂ. ನೀವು ಕಾಯಿನ ತುರಿದಿರುವುದು ಅಥವಾ ಹಚ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿದ್ರೆ ಅದೊಂಥರ ಪೌಡ್ರಿ ಆಗುತ್ತೆ. ಅದನ್ನು ನೀವು ಬೇಕಂದರೆ ಯೂಸ್ ಮಾಡ್ಕೊಬೋದು. ನೆಕ್ಸ್ಟು ಕಡಲೆಬೀಜ, ಹುರಿದಿರೋ ಕಡಲೆಬೀಜನೇ ತಿಪ್ಪೆ ತೆಗೆದು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀವಿ. ಮತ್ತು ಡ್ರೈ ಫ್ರೂಟ್ಸ್ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ವಾ. ಮತ್ತು ಇನ್ನೊಂದು ಕಡೆ ಸ್ಟವ್ ಹಚ್ಚಿ ನೀವು ಬೆಲ್ಲ ಅಥವಾ ಸಕ್ಕರೆ ಪಕ್ಕನ ರೆಡಿ ಮಾಡ್ಕೊತಾ ಇರ್ಬೇಕು. ಇಷ್ಟೆಲ್ಲ ಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಇಷ್ಟು ಐಟಮಲ್ಲಿ ನಾವು ಪ್ರೋಟೀನ್ ಲಡ್ಡನ್ನು ಮಾಡ್ತಾಯಿದ್ದೀವಿ. ನೋಡಿ, ಇವಾಗ ಮಿಕ್ಸಿ ಜಾರಿಗೆ ಹಾಕೊಂಡಿರೋ ಹುರಿದಿರೋ ಕಡಲೆ ಬೀಜನ ನಾವು ಇವಾಗ ಪೌಡ್ರ್ ಮಾಡ್ಕೊಂಬರೋಣ ಬನ್ನಿ. ನೋಡ್ತಿದ್ದೀರಲ್ಲ, ಇವಾಗ ಒಂದು ಸ್ವಲ್ಪ ನೈಸ್ಗೂ ಬೇಡ, ಒಂದು ಸ್ವಲ್ಪ ರಫ್ ಆಗೋ ಬೇಡ, ಮೀಡಿಯಮ್ ಆಗಿ ಪೌಡ್ರ್ ಮಾಡ್ಕೊಬೇಕು. ನೋಡಿ, ಈಗ ಕಡಲೆ ಬೀಜ ಒಂದು ಸ್ವಲ್ಪ ಹಾಗೆ ಸಿಗ್ತಾ ಇದೆ. ಲೈಕ್ ದಟ್ ನೀವು ಪೌಡ್ರ್ ಮಾಡ್ಕೊಬೇಕು. ನೆಕ್ಸ್ಟ್ ನೀವೇನು ಡ್ರೈ ಫ್ರೂಟ್ಸ್ನ ಇಟ್ಕೊಂಡಿರ್ತೀರಲ್ವಾ ಸೈಡಲ್ಲಿ, ಅವನ್ನೆಲ್ಲ ನೀವು ಪೌಡ್ರ್ ಮಾಡ್ಕೊಂಬರಬೇಕು. ನೋಡಿ, ಪೌಡ್ರ್ ಮಾಡ್ಕೊಂಬರೋಣ. ಇವಾಗ ಪೌಡ್ರ್ ಆಗಿದೆ, ಅದನ್ನು ಅಷ್ಟೇ ಸ್ವಲ್ಪ ರಫಾಗಿ ಪೌಡ್ರ್ ಮಾಡೋಣ. ನಾವು ಅವಾಗಲೇ ಏನು ತುರಿದಿರೋ ಕೊಬ್ಬರಿ ಹಾಕೊಂಡಿದ್ದನ್ನು ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ನೋಡಿ, ಮಮ್ಮಿ ಆ್ಯಡ್ ಮಾಡ್ತಾ ಇದ್ದಾರೆ ಕೊಬ್ಬರಿನ. ನಿಮಗೆ ಎಷ್ಟು ಜನಕ್ಕೆ ಬೇಕೋ ಅಥವಾ ಎಷ್ಟು ಕ್ವಾಂಟಿಟಿಗೆ ಬೇಕೋ ಅಷ್ಟು ಕ್ವಾಂಟಿಟಿಲಿ ನೀವು ಮಾಡ್ಕೊಬೇಕು ಫ್ರೆಂಡ್ಸ್. ಇದನ್ನು ಒಂದು 1 ವೀಕ್ ಅಥವಾ 2 ವೀಕ್ ಸ್ಟೋರ್ ಮಾಡ್ಬೋದು ಅಷ್ಟೇ. ಅದ್ರನ್ನ ಬಿಟ್ಟು ಹೆಚ್ಚಿಗೆ ದಿವಸ ಸ್ಟೋರ್ ಮಾಡೋದಕ್ಕಾಗಲ್ಲ ಫ್ರೆಂಡ್ಸ್, ಯಾಕಂದರೆ ಕೆಟ್ಟೋಗ್ಬಿಡುತ್ತೆ. ಇವಾಗ ನಾವೇನು ಸ್ಟವ್ ಮೇಲೆ ಇಟ್ಕೊಂಡಿದ್ವಲ್ಲ ಆ ಪಾಕಕ್ಕೆ ಇದನ್ನು ನಿಧಾನವಾಗಿ ಸ್ವಲ್ಪನೇ ಆ್ಯಡ್ ಮಾಡ್ತಾ ಹೋಗೋಣ. ಆವಾಗ ಅದೊಂದು ತಿಕ್ನೆಸ್ ಬರುತ್ತೆ. ನೋಡ್ತಾ ಇದ್ದೀರಲ್ವ, ಇವಾಗ ಮಮ್ಮಿ ಆ್ಯಡ್ ಮಾಡ್ತಾರೆ. ನೋಡಿ, ಇದನ್ನು ಆ್ಯಡ್ ಮಾಡಬೇಕು. ಅದಕ್ಕೆ ಸ್ವಲ್ಪನೇ ನೋಡ್ಕೊಂಡು ಆ್ಯಡ್ ಮಾಡ್ತಾ ಹೋಗಬೇಕು. ಅದು ತಿಕ್ನೆಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇನ್ನು ಸ್ವಲ್ಪ ಹೊತ್ತು ಅದನ್ನು ಅದರಲ್ಲೇ ಬೇಯಿಸಬೇಕು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಅದು ಯಾವ ಥರ ತಿಕ್ನೆಸ್ ಬಂದಿದೆ ಅಂತ. ಇವಾಗ ಅದನ್ನು ಗ್ಯಾಸಿಂದ ಕೆಳಗಡೆ ಇಳಿಸಿದ್ದೀವಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ವ, ಇವಾಗ ಅದನ್ನು ನಿಮ್ಮ ಕೈಗೆ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ನೀವು ರೌಂಡ್ ಶೇಪಲ್ಲಿ ಉಂಡೆ ಕಟ್ತಾರೆ ಗೊತ್ತಾ ಫ್ರೆಂಡ್ಸ್, ಲಾಡು ಎಲ್ಲ ಮಾಡ್ತಾರಲ್ಲ, ಆ ಶೇಪಿಗೆ ಮಾಡಬೇಕು ನೀವು. ಆವಾಗ ನಿಮ್ಮ ರುಚಿಕರವಾದ ಸ್ವೀಟ್ ಆಗಿರುವ ಪ್ರೋಟೀನ್ ಲಡ್ಡು ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ವ, ಮಮ್ಮಿ ಉಂಡೆ ಕಟ್ತಾ ಇದ್ದಾರೆ. ನಿಮ್ಮ ರುಚಿಕರವಾದ ಸ್ವೀಟ್ ಲಾಡು ಇವಾಗ ಸವಿಯಲು ಸಿದ್ಧವಾಗಿದೆ. ಇದೇ ಥರ ಪ್ರೋಟೀನ್ ಫುಡ್ಸ್ ಏನಾದರೂ ಬೇಕು ಅಂದರೆ ನಮ್ಮ ಚಾನಲ್ನ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿಗಂಟ ಕೀಪ್ ವಾಚಿಂಗ್ ಮೈ ಚಾನಲ್ ಚೀನುಗಾನು 143. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಅಂತ ಮುಂದಿನ ವೀಡಿಯೋದಲ್ಲಿ ಸಿಗೋಣ.